ಪ್ರತಿ ತಿಂಗಳು 2,500 EMI ಕಟ್ಟಿದ್ರೆ ಸಾಕು, ನಿಮಗೆ ಪ್ರತಿಯೊಂದು ಕಾರು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೀವೇನಾದರೂ ಕಡಿಮೆ ಬಜೆಟಲ್ಲಿ ಕಾರ್ ನೋಡ್ತಾ ಇದ್ದೀರಾ ಅಂದರೆ 4 ಲಕ್ಷದೊಳಗಡೆ ನೀವೇನಾದರೂ ಕಾರ್ ತೊಗೊಂಡ್ರೆ 0 ಡೌನ್ ಪೇಮೆಂಟ್ಗೂ ಕೂಡ ಸಿಗುತ್ತೆ. ನಿಮ್ಮ ಹತ್ರ ಇರುವಂಥ ಕಾರ್ನ ನೀವೇನಾದರೂ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಖಂಡಿತವಾಗಿ ಎಕ್ಸ್ಚೇಂಜ್ ಮಾಡ್ಬೋದು. ನಿಮಗೆ ಎಕ್ಸ್ಚೇಂಜ್ಗೆ ಅಂತ 20,000 ಎಕ್ಸ್ಟ್ರಾ ಬೋನಸ್ ಕೂಡ ಸಿಗುತ್ತೆ. ನವರಾತ್ರಿ ಅಂದರೆ ದಸರಾ ಹಬ್ಬ ಬರ್ತಾ ಇದೆ, ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ಹಬ್ಬಕ್ಕೆ ನಿಮಗೆ ಅಂತಲೇ ಹೊಸ ಸ್ಟಾಕ್ಸ್ Cars24 ಸಿಗುತ್ತೆ. ಕಾರ್ ತೊಗೊಂಡಾದ್ಮೇಲೆ 7 ದಿನ ಟೈಮ್ ಇರುತ್ತೆ. 500 ಕಿಲೋಮೀಟರ್ ಒಳಗಡೆ ನೀವೇನಾದರೂ ಗಾಡಿ ಓಡಿಸಿ 7 ದಿನದಲ್ಲಿ ನಿಮಗೇನಾದರೂ ಗಾಡಿ ಇಷ್ಟ ಆಗಿಲ್ಲ ಅಂದರೆ ನೀವು ಗಾಡಿನೂ ಕೂಡ ರಿಟರ್ನ್ ಮಾಡ್ಬೋದು. ಯಾಕಂದರೆ ನೀವು ಕೊಟ್ಟಿರೋ ಅಮೌಂಟ್ ರಿಫಂಡ್ ಕೂಡ ಆಗುತ್ತೆ. ನೀವೇನಾದರೂ ಆಟೋದಲ್ಲಿ ಓಡಾಡ್ತೀನಿ ಅಂದರೆ ಒಂದಿನಕ್ಕೆ ಮೈಸೂರಲ್ಲಿ ಮಿನಿಮಮ್ ಅಂದರೆ 200 ರೂಪಾಯಿಂದ 300 ರೂಪಾಯಿ ಆಗುತ್ತೆ. ಬೆಂಗಳೂರಲ್ಲಿ ಓಡಾಡ್ತೀನಿ ಅಂದರೆ ನಿಮಗೆ ಗೊತ್ತು ಮಿನಿಮಮ್ 300-500 ರೂಪಾಯಿನೇ ಇರುತ್ತೆ. ನೀವೇನಾದರೂ ಒಂದು ಕಾರ್ ತೊಗೊಂಡಾಗ ಏನಾಗುತ್ತೆ, ಪ್ರತಿ ತಿಂಗಳಿಗೆ 2,500 ನಿಮಗೆ EMI ಅಂದರೆ ಪ್ರತಿ ದಿನಕ್ಕೆ ನಿಮಗೆ 83 ರೂಪಾಯಿ EMI ಇರುತ್ತೆ. ಮತ್ತೆ ನೀವು ತಡ ಮಾಡ್ತಾ ಇದ್ದೀರಾ, 83 ರೂಪಾಯಿ ಪ್ರತಿದಿನ EMIಲಿ ನಿಮಗೆ ಕಾರ್ಗಳು ಸಿಗುತ್ತೆ. ಅಂದರೆ ಪ್ರತಿ ತಿಂಗಳಿಗೆ 2,500 ಪ್ರತಿ ಲಕ್ಷಕ್ಕೆ. ಮಾರುತಿ ಸುಜುಕಿ ಕಾರ್ಗಳಿಗೆ ಅಂತಲೇ ಫ್ಯಾನ್ಸ್ ಇದ್ದರೆ ವೋಕ್ಸ್ ವ್ಯಾಗನ್ಗೂ ಕೂಡ ಫ್ಯಾನ್ಸ್ ಇದ್ದೇ ಇರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ವೋಕ್ಸ್ ವ್ಯಾಗನ್ದು ತುಂಬಾ ಹೈ ಡಿಮ್ಯಾಂಡ್ ಕಾರು ಪೋಲೋ ಕೂಡ ಇರುತ್ತೆ ಮತ್ತು ವೆಂಟೋ ಕೂಡ ಇರುತ್ತೆ. ಎರಡರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಈಗ ನೀವೇನು ನೋಡ್ತಾ ಇದ್ದೀರಾ ವೋಕ್ಸ್ ವ್ಯಾಗನ್ ಪೋಲೋ, ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು, ಐಲೇನು ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ. ವಿತ್ ಅಲವೆಲ್ಸ್ ಬರುತ್ತೆ, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗು, ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಇದು ಬಂದು ನಿಮಗೆ 1.2 ಇಂಜಿನ್ ಅಲ್ಲ ಇದು, ಓಕೆ 1200cc ಪೆಟ್ರೋಲ್ ಇಂಜಿನ್ ಆದ್ದರಿಂದ ನೀವು ಮೈಲೇಜ್ ಎಲ್ಲ 16-17 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಈಗ ಡೀಟೇಲ್ ನಾವು ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು 2014 ವೆಹಿಕಲ್ 5,60,000 ಏನೋ ಕೋಟ್ ಮಾಡ್ತಾ ಇದ್ದಾರೆ. ವೆಹಿಕಲ್ ಸಿಂಗಲ್ ಓನರು, 37,000 ಕಿಲೋಮೀಟರ್ ಡ್ರಿವನ್. ಓಕೆ, ಅದು ನಿಮಗೂ ಗೊತ್ತಿರಂಗೆ ಈ ವೆಹಿಕಲ್ಸ್ ಎಲ್ಲ ಫಾಸ್ಟ್ ಮೂವಿಂಗ್ ಇದೆ. ಹೌದು, ವೆಹಿಕಲ್ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಸ್ಕ್ರಾಚಸ್ ಡೆಂಟ್ಸ್ ಏನು ಇರೋದಿಲ್ಲ ವೆಹಿಕಲ್ ಅಲ್ಲಿ. ವೆಹಿಕಲ್ ಕ್ಲೀನ್ ಆಗಿದೆ. ಮತ್ತೆ 4-5 lakhs ಒಳಗೆ ಯಾರ್ಯಾರು ನೋಡ್ತಾ ಇದ್ದಾರೆ ಅವ್ರ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 100% DP ಆಗುತ್ತೆ. ಅಂದ್ರೆ 100% ನಾವು 0 ಡೌನ್ ಪೇಮೆಂಟ್ ಅಲ್ಲೇ ಗಾಡಿ ಸಿಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ ಬೇಕಾದ್ರೆ Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಜೊತೆಗೆ ಪೋಲೋದ ಡೀಟೇಲ್ ಕೊಟ್ಟಾಗಿದೆ. ಈಗ ವೋಕ್ಸ್ ವ್ಯಾಗನ್ ವೆಂಟೋ, ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ KA09 ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಅಂದರೆ ವಿತ್ ನಿಮಗೆ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ವಿತ್ ಅಲವೆಲ್ಸ್ ಇರುತ್ತೆ, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇದು ಕೂಡ ನಿಮಗೆ TSA ವೇರಿಯಂಟ್ ಅಂದರೆ ಪೆಟ್ರೋಲ್ ವೇರಿಯಂಟು. ನಿಮ್ಗೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಮತ್ತೆ ಇದು 2020 ಮಾಡಲು, ಇದು ವೆಹಿಕಲ್ ಸೆಕೆಂಡ್ ಓನರ್. ಓಕೆ, 9,97,000 ಇದೆ. ಡಿಸ್ಕೌಂಟ್ ಆಗುತ್ತೆ ಈ ವೆಹಿಕಲ್ಸ್ ಎಲ್ಲ, ಒಳ್ಳೆ ಡಿಸ್ಕೌಂಟ್ ಆಗುತ್ತೆ. ಮತ್ತೆ ಈಗ ದಸರಾ ಬರೋದ್ರಿಂದ ದಸರಾದು ಇದಕ್ಕೆಲ್ಲ ಆಫರ್ಸ್ ಇದೆ. ಇದು ಈ ವೆಹಿಕಲ್ಸ್, ಈ SUV ಮತ್ತೆ ಇದಕ್ಕೆಲ್ಲ ಒಳ್ಳೆ ಡಿಸ್ಕೌಂಟ್ ಇದೆ ವೆಹಿಕಲ್ ಅಲ್ಲಿ. ಬನ್ನಿ ಕಾಂಟ್ಯಾಕ್ಟ್ ಮಾಡಿ, ಏನ್ ಬೆಸ್ಟ್ ಆಗುತ್ತೆ ಅದು ಮಾಡ್ಕೊಡೋಣ. ಎಷ್ಟು ಓಡಿದೆ ಇದು ಈ ವೆಹಿಕಲ್ ಸರ್? ಆಲ್ಮೋಸ್ಟ್ 68,000 ನೋಡಿದೆ. ಓಕೆ, 68,000 970 ಅಲ್ಲ? 9,70,000 ಅಂದ್ರೆ 9,70,000. ನಿಮ್ಗೆ ಅದರಲ್ಲೂ ಕೂಡ ಆಫರ್ ಇರುತ್ತೆ, ಅಂದ್ರೆ ಡಿಸ್ಕೌಂಟ್ ನಡೀತಾ ಇದೆ. ಸೊ ನೀವೇನಾದರೂ ಬಂದ್ರೆ ನಿಮ್ಗೆ ಎಷ್ಟು ಡಿಸ್ಕೌಂಟ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದೆಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸಿಗುತ್ತೆ. ಇದಕ್ಕೂ ಕೂಡ ಅಷ್ಟೇ, ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು, ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗುತ್ತೆ. ಸುಜುಕಿ ಸ್ವಿಫ್ಟ್ BXI ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟು, ಆಲ್ಫಾ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಪ್ಪಾ ಅಂದ್ರೆ 16ಗಿಂತ ಹೆಚ್ಚು ಮೈಲೇಜ್ ಸಿಗುತ್ತೆ. ಮತ್ತೆ ನಿಮಗೆ ಮೇಂಟೆನೆನ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಯಾವ ಮೆಕ್ಯಾನಿಕ್ ಆದ್ರೂ ಸರಿ ಈಸಿಯಾಗಿ ಇದನ್ನ ಫಿಕ್ಸ್ ಮಾಡ್ಕೊಡ್ತಾರೆ. ಮತ್ತೆ ಪಾರ್ಟ್ಸ್ಗಳು ಕೂಡ ತುಂಬಾನೇ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಮಾರುತಿ ಸುಜುಕಿನ ಪ್ರಿಫರ್ ಮಾಡ್ತೀರಾ. ನಿಮಗೆ ಈ ಗಾಡಿ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದ್ರ ಬಗ್ಗೆ ಡೀಟೇಲ್ 2017 ವೆಹಿಕಲ್. ಓಕೆ, ಸೆಕೆಂಡ್ ಓನರು. ಗಾಡಿ ಅರೌಂಡ್ 62,000 ಡ್ರಿವನ್ ಆಗಿದೆ. ವೆಹಿಕಲ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸೀಟ್ ಕವರ್ಸ್ ಆಗಿರ್ಬೋದು, ವೆಹಿಕಲ್ ಬಾಡಿ ಕಂಡೀಷನ್ ಆಗಿರ್ಬೋದು, ಇಂಜಿನ್ ಕಂಡೀಷನ್ ಆಗಿರ್ಬೋದು. ನಮ್ಮ ವೆಹಿಕಲ್ಸ್ ಎಲ್ಲಾನು ನೆಕ್ಸ್ಟ್ 10,000 ಕಿಲೋಮೀಟರ್ಸ್ ಆಲ್ರೆಡಿ ಸರ್ವಿಸ್ ಆಗೋಗಿರುತ್ತೆ. ನೀವೇನು ಸರ್ವಿಸ್ ಮಾಡೋಂಗೆ ಇರೋದಿಲ್ಲ. ಪ್ರತಿಯೊಂದು ಗಾಡಿಗೂ ಕೂಡ ಒಂದು ವೆಹಿಕಲ್ಗೂ 10,000 ಕಿಲೋಮೀಟರ್ಸ್ ವೆಹಿಕಲ್, ಈಚ್ ಅಂಡ್ ಎವ್ರಿ ವೆಹಿಕಲ್ಸ್ ನಮ್ಮ ಯಾರ್ಡ್ ಅಲ್ಲಿ 10,000 ಕಿಲೋಮೀಟರ್ ನೆಕ್ಸ್ಟ್ ಸರ್ವಿಸ್ ಆಗೋಗಿರುತ್ತೆ. ಕಸ್ಟಮರ್ಗೆ ನೆಕ್ಸ್ಟ್ ಸರ್ವಿಸ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ನಮ್ಮ ವೆಹಿಕಲ್. ಪ್ರೈಸ್ ಏನಿದೆ ಸರ್ ಇದು? ಸರ್ 5,63,000 ಇದೆ. 563 5,63,000 ಅಂದರೆ 5,63,000. ನಿಮಗೆ ಫೆಸ್ಟಿವಲ್ ಡಿಸ್ಕೌಂಟ್ ಇರೋದ್ರಿಂದ ನೀವು ಒಂದ್ಸಲ Cars24 ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ Cars24 ಯಾರ್ಡ್ಗೆ ನೀವು ಬಂದು ವಿಸಿಟ್ ಮಾಡಿ, ನಿಮಗೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಸಿಗುತ್ತೆ. ನೀವು ಏನು ವಿಡಿಯೋ ನೋಡ್ತಾ ಇದ್ದೀರಾ ಇದು ಬಂದು ನಿಮಗೆ ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಿ ನಿಮಗೆ ನೆಕ್ಸಸ್ ಮಾಲ್ ಏನಿರುತ್ತೆ, ಆ ನೆಕ್ಸಸ್ ಮಾಲಲ್ಲಿ ಬೇಸ್ಮೆಂಟ್ 2 ಅಲ್ಲಿ ಇವರ ಒಂದು ಯಾರ್ಡ್ ಇರುತ್ತೆ. ಬೆಂಗಳೂರಲ್ಲೂ ಕೂಡ ಇವ್ರದ್ದು ಯಾರ್ಡ್ಗಳಿರುತ್ತೆ.
ಎಲ್ಲಾದ್ರದ್ದು ಲೊಕೇಶನ್ ಡೀಟೇಲ್ಸ್ ಅಡ್ರೆಸ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಮಾರುತಿ ಸುಜುಕಿ ಸ್ವಿಫ್ಟ್ ತೋರಿಸ್ಲು, ಈಗ ಸ್ವಿಫ್ಟ್ ಡಿಸೈರ್ ತೋರಿಸ್ತಾ ಇದೀವಿ, ಅದು ಕೂಡ ನ್ಯೂ ಶೇಪ್. ಇದು ಬಂದು ನಿಮಗೆ ZXi ಪ್ಲಸ್, ಅಂದ್ರೆ ನಿಮಗೆ ಪೆಟ್ರೋಲ್ ಅಲ್ಲೇ ಕಂಪ್ಲೀಟ್ಲಿ ಟಾಪ್ ಎಂಡ್. ಈ ಗಾಡಿ ನಿಮ್ಗೆ ಏನೇನಪ್ಪ ಸಿಗುತ್ತೆ ಅಂದ್ರೆ ನಿಮಗೆ ಅಲೋವಿಲ್ಸ್ ಇರುತ್ತೆ, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಡ್ಯೂಯಲ್ ಏರ್ ಬ್ಯಾಗು, ಬೇಸ್, ಜೊತೆಗೆ ನಿಮಗೆ ಇಗ್ನಿಷನ್ ಸ್ಟಾರ್ಟ್ ಬಟನ್ ಇರುತ್ತೆ, ಅಂದ್ರೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ನಿಮ್ಗೆ ಈ ಗಾಡಿಲಿ ಬರುತ್ತೆ. ಕಂಪ್ಲೀಟ್ಲಿ ಟಾಪ್ ಎಂಡ್. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು 17-18 ನೀವು ಆರಾಮಾಗಿ ನೀವು ಮೈಲೇಜ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ ಮೇಲೆ ನಿಮಗೆ ಮೈಲೇಜ್ ಕೂಡ ಡಿಪೆಂಡ್ ಆಗುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಮತ್ತೆ ಸೀಟ್ ಕವರ್ಸ್ ಎಲ್ಲಾನು ಲೋಡೆಡ್ ಇದೆ. ಇದು ಏನು ಆಕ್ಸಿಂಗ್ ಇರಲ್ಲ, ಏನಿಲ್ಲ. ವೆಹಿಕಲ್ ನೋಡಬಹುದು. ಇದು 2018 ವೆಹಿಕಲ್ ಆಗಿರುತ್ತೆ. ವೆಹಿಕಲ್ 67,000 ಓಡಿದೆ, ಸಿಂಗಲ್ ಓನರ್ ಇದೆ. ವೆಹಿಕಲ್ ಬ್ಯೂಟಿಫುಲ್ ಆಗಿದೆ. 6,13,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 613 6,13,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಹಬ್ಬ ಬರ್ತಾ ಇದೆ, ನವರಾತ್ರಿ ಬರ್ತಾ ಇದೆ, ಅಂದ್ರೆ ದಸರಾ ಹಬ್ಬ, ಅದು ನಮ್ಮ ನಾಡ ಹಬ್ಬ ಅಂತಲೇ ಹೇಳ್ಬೋದು. ಸೊ ದಸರಾ ಟೈಮಲ್ಲಿ ನೀವೇನಾದರೂ ಕಾರ್ ತಗೋಬೇಕು, ಅದು ಕೂಡ ಒಳ್ಳೆ ಪ್ರೈಸಲ್ಲಿ ಬೇಕು, 0 ಡೌನ್ ಪೇಮೆಂಟಲ್ಲಿ ಬೇಕು, ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲಿ ಬೇಕು ಅನ್ನೋರಿಗೆ ಖಂಡಿತವಾಗಿ ಇದು ಒಳ್ಳೆ ವಿಡಿಯೋ ಆಗಿರುತ್ತೆ. ಕಾರ್ 24 ಅಲ್ಲಿ ಇವಾಗ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ನ್ಯೂ ಶೇಪ್ ಗಾಡಿ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ZXi ಪ್ಲಸ್, ಅಂದ್ರೆ ನಿಮಗೆ ಪೆಟ್ರೋಲ್ ಟಾಪ್ ಎಂಡಿಗೆ ಇರುತ್ತೆ. ಟಾಪ್ ಎಂಡಲ್ಲಿ ಏನೇನು ಸಿಗುತ್ತಪ್ಪ ಅಂದ್ರೆ ನಿಮಗೆ ವಿತ್ ಅಲೋವಿಲ್ಸ್ ಇರುತ್ತೆ, ಮತ್ತೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಜೊತೆಗೆ ನಿಮಗೆ ಸೇಫ್ಟಿ ವೈಸ್ ಡ್ಯೂಯಲ್ ಏರ್ ಬ್ಯಾಗ್, ಅಂದ್ರೆ 2 ಗಾಳಿ ಚೀಲ ಇರುತ್ತೆ. ಜೊತೆಗೆ ABS ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ಈ ಮಳೆ ಬಂದಾಗೆಲ್ಲ ನೀವು ಬ್ರೇಕ್ ಅಪ್ಲೈ ಮಾಡಿದಾಗ ಈ ಸ್ಕಿಡ್ ಆಗೋದಂತೆಲ್ಲ ತುಂಬಾನೇ ಚಾನ್ಸಸ್ ಕಡಿಮೆ ಇರುತ್ತೆ. ಅಂದ್ರೆ ಸೇಫ್ಟಿಗೋಸ್ಕರ ಇದು ಮಾಡಿರೋಂಥದ್ದು, ಈ ಫೀಚರ್ಸ್ ಎಲ್ಲ ಬರೋಂಥದ್ದು. ಆ ಗಾಡಿಗಳು ಕೂಡ ಇವ್ರ ಹತ್ರ ಇರುತ್ತೆ. ಅದು ಕೂಡ ನ್ಯೂ ಶೇಪ್ ಗಾಡಿ. ಮೈಲೇಜ್ ಅಂತ ಹೇಳೋದಾದ್ರೆ ನಿಮಗೆ 17-18 ಪ್ಲಸ್ ನೀವು ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಂದ್ರೆ ಇವೆಲ್ಲನೂ ಕೂಡ ನ್ಯೂ ಇಂಜಿನ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ ಇದು ಸರ್ 2018 ವೆಹಿಕಲ್ ಇದು, ಸಿಂಗಲ್ ಓನರ್, AMT ಆಟೋಮೆಟಿಕ್ ವರ್ಷನ್ ಇದು. ಆಯ್ತಾ, ವೆಹಿಕಲ್ ತುಂಬಾ ಚೆನ್ನಾಗಿದೆ. 6,11,000 ಇದೆ. ವೆಹಿಕಲ್ ಕಂಡೀಷನ್ ಡೆಂಟು ಸ್ಕ್ರಾಚಸ್ ಏನಿಲ್ಲ, ವಿತೌಟ್ ರಿಪನ್ಸ್ ಇದೆ. 611 ಓಕೆ, 6,11,000 6,11,000 ನಿಮ್ಗೆ ಅದರಲ್ಲೂ ಕೂಡ ಫೆಸ್ಟಿವಲ್ ಆಫರ್ ಇರುತ್ತೆ. ಬಂದು ಚೆಕ್ ಇನ್ ಆದರೆ ನಿಮ್ಗೆ ಎಷ್ಟು ಡಿಸ್ಕೌಂಟ್ ಇರುತ್ತೆ ಅದು ಕೂಡ ಗೊತ್ತಾಗುತ್ತೆ. ಕಾರ್ 24 ಅಪ್ಲಿಕೇಶನ್ ಲಾಗಿನ್ ಆದರೆ ನಿಮಗೆ ಅಲ್ಲಿ ಡೌನ್ ಪೇಮೆಂಟ್ ಎಷ್ಟು ಬರುತ್ತೆ. ಸುಮಾರು ಜನಕ್ಕೆ 0 ಡೌನ್ ಪೇಮೆಂಟ್ ಬರುತ್ತೆ, ಸ್ವಲ್ಪ ಜನಕ್ಕೆ 20,000 30,000 ಡೌನ್ ಪೇಮೆಂಟಲ್ಲಿ ಕೂಡ ಸಿಗುತ್ತೆ. ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ನೀವು ತಡ ಮಾಡ್ತಾ ಇದ್ದೀರಾ, ಮೈಸೂರಲ್ಲಿರುವಂಥ ಕಾರ್ 24 ಯಾರ್ಡ್ಗೆ ವಿಸಿಟ್ ಮಾಡಿ. ನಿಮ್ಮ ಒಂದು ಕನಸಿನ ಕಾರು ಸ್ವಿಫ್ಟ್ ಏನಾದರೂ ಆಗಿದ್ರೆ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸರ್ ಮತ್ತೆ ಈಗ ಹೇಳಿದ್ರಲ್ಲ, ಈ 2-3 ವೆಹಿಕಲ್ ಅಂದರೆ ವೆಂಟೋ ಇರ್ಬೋದು, XUV ಇರ್ಬೋದು, ಮತ್ತೆ ಹಿಂದೆ ಒಂದು ಅಮೆಜಾನ್, ಅದು ಅಮೆಜ್ ಗಾಡಿ, ಇವಕ್ಕೆಲ್ಲ ಎಷ್ಟು ಡಿಸ್ಕೌಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ವೆಹಿಕಲ್ ಇವಾಗ ಕಸ್ಟಮರ್ ಬರಲಿ 100% ನಾನು ಈ ವೆಹಿಕಲ್ಸ್ಗೆ ಒಳ್ಳೆ ಡಿಸ್ಕೌಂಟ್ ಅಂತೂ ಇದ್ದೇ ಇದೆ. ಮಿನಿಮಮ್ ಒಂದು 30,000-40,000 ಡಿಸ್ಕೌಂಟ್ ಇರುತ್ತೆ. 30,000-40,000 ಡಿಸ್ಕೌಂಟ್ ಸಿಗುತ್ತೆ. ಓಕೆ, 30,000-40,000 ಈ ವೆಹಿಕಲ್ಗೆ. ಓಕೆ, 30,000-40,000 ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಬೇಕು ಅನ್ನೋರು ಇಲ್ಲಿ ಚೆಕ್ ಇನ್ ಆಗ್ಬೋದು. ಸೊ ನೆಕ್ಸ್ಟ್ XUV ಇರುತ್ತೆ, ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ KA05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ನಿಮಗೆ ಟಾಪ್ ಎಂಡ್ ವಿತ್ ಅಲವೆನ್ಸ್ ಬರುತ್ತೆ. ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇದು ಬಂದು ನಿಮಗೆ W11 ವೇರಿಯಂಟು ಆಟೋಮೆಟಿಕ್ XUV 500 ಅಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫಾಗರು ಕೂಡ ಇರುತ್ತೆ. ನಿಮಗೆ ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಇದರಲ್ಲಿ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಅಂತ ಏನು ಹೇಳ್ತೀವಿ, ಸನ್ ರೂಫು ಕೂಡ ಇರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲು. ಸರ್ ಸಿಂಗಲ್ ಓನರ್ 2018 ಇದು ವೆಹಿಕಲ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಸಿಂಗಲ್ ಓನರ್ ಬರುತ್ತೆ. 98,000 ರಿವನ್ ಆಗಿದೆ. ವೆಹಿಕಲ್ ಟೈರ್ಸ್ ಇರ್ಬೋದು, ವೆಹಿಕಲ್ ಕ್ವಾಲಿಟಿ ಆಗಿರ್ಬೋದು, ವೆಹಿಕಲ್ ಡೆನ್ಸು ಸ್ಕ್ರಾಚಸ್ ಏನೂ ಇರೋದಿಲ್ಲ. ಸೊ ಸನ್ ರೂಫ್ ಬರುತ್ತೆ, ಟಾಪ್ ಮಾಡಲ್ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. 2018 ಆಗಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಪ್ರೈಸ್ ಸರ್ ಇದು ಈ 14,87,97 ಇದೆ. ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರುತ್ತೆ. ನಾನು ಇಲ್ಲಿ ಬಂದ್ರೆ ನಾನು ಮಾಡಿಸ್ಕೊಡ್ತೀನಿ. 1497 14,97,000 ಇದೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಇರುತ್ತೆ. ಈ ಹಿಂದೆ ಹೇಳ್ದಂಗೆ 30,000-40,000 ಕೂಡ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ಜೊತೆಗೆ ಫೆಸ್ಟಿವಲ್ ಆಫರ್ ಕೂಡ ಇರುತ್ತೆ. ನೋಡಿ, ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. Hyundai i20 ಅದು ಕೂಡ ನಿಮಗೆ ಆಸ್ಟಾ ಅಂದರೆ ಕಂಪ್ಲೀಟ್ಲಿ ಟಾಪ್ ಎಂಡ್. ನಿಮ್ಗೆ ಇದರಲ್ಲಿ ಅಲೋವಿಲ್ಸ್ ಇರುತ್ತೆ, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಹೋಗ್ಬೋದು, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. K31 ಅಂದರೆ K31 ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್. ಇದ್ರ ಬಗ್ಗೆ ಡೀಟೇಲ್ ಇದೆ ಸರ್. ಇದು 2017 ಸೆಕೆಂಡ್ ಓನರು, 23,000 ಓಡಿದೆ. 23,000 ಅಷ್ಟೇ. 23,000 ಅಷ್ಟೇ ಓಡಿರೋದು. ಓಕೆ, 6,42,000 ಏನೋ ಕೋಟ್ ಮಾಡ್ತಾ ಇದೀವಿ ನಾವು. ವೆಹಿಕಲ್ ಬ್ಯೂಟಿಫುಲ್ ಆಗಿದೆ. ವೆಹಿಕಲ್ದು ಈ ಸ್ಟ್ರಕ್ಚರಲ್ಲೂ ಏನು ಡ್ಯಾಮೇಜ್ ಇರೋದಿಲ್ಲ, ಡೆಂಟ್ಸ್ ಏನೂ ಇಲ್ಲ. ವೆಹಿಕಲ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ. ವೆಹಿಕಲ್ ಲೋನು ಫೆಸಿಲಿಟೀಸ್ ಇರುತ್ತೆ. ಬಂದು ವಿಸಿಟ್ ಮಾಡ್ಬೋದು. ಓಕೆ, ಎಷ್ಟು ಇದು ಓನರು? ಸೆಕೆಂಡ್ ಓನರ್. 642 ಅಲ್ಲ? ಹೌದು. 6,42,000 ಅಂದರೆ 6,42,000 ಇರುತ್ತೆ. ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಇರುತ್ತೆ. ಹಬ್ಬದ ಪ್ರಯುಕ್ತ ಯಾರ್ಯಾರು ಡಿಸ್ಕೌಂಟಲ್ಲಿ ಕಾರ್ ಹುಡುಕ್ತಾ ಇದ್ದೀರಾ, 0 ಡೌನ್ ಪೇಮೆಂಟಲ್ಲಿ ಹುಡುಕ್ತಾ ಇದ್ದೀರಾ, ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲಿ ಹುಡುಕ್ತಾ ಇದ್ದೀರಾ,
ಸೊ ಎಲ್ಲರಿಗೂ ಕೂಡ ಇಲ್ಲಿ ಆಪ್ಷನ್ ಸಿಗುತ್ತೆ. ಬೇಕು ಅನ್ನೋರು Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಹೆಚ್ಚಿನ ಡೀಟೇಲ್ಸ್ ಕೂಡ ನೀವು ಪಡಿಬೋದು. ನಿಮ್ಗೇನಾದರೂ 20 ಮೇಲೆ ಮೈಲೇಜ್ ಬೇಕು ಸರ್, ಆಲ್ಟೋ ಬೇಡ, ನನಗೆ ಬೇರೆ ಯಾವುದಾದ್ರೂ ಹೇಳಿ ಅನ್ನೋರಿಗೆ Hyundai ಇಯೋನು ಕೂಡ ಇರುತ್ತೆ. ನಿಮ್ಗೆ ಇದ್ರದ್ದು ಫೀಚರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ಏರ್ ಬ್ಯಾಗ್ ಅಂದರೆ ಗಾಳಿ ಚೀಲ ಇರುತ್ತೆ. ABS, ಈ ಗಾಡೀಲಿ ABS ಇದೆಯಾ ಸರ್? ABS ಎಲ್ಲ ಬರುತ್ತೆ ಸರ್. ಓಕೆ, ನಿಮಗೆ ಈ ಗಾಡಿ ಬಗ್ಗೆ ಈಗ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಮಾಡಲ್ ಇದು 2017 ಸೆಕೆಂಡ್ ಓನರ್, 33,000 ರಿವನ್ ಆಗಿದೆ. 3,32,000 rupees ಇದೆ ವೆಹಿಕಲ್ ಓಕೆ ಆಫ್ಟರ್ ಡಿಸ್ಕೌಂಟು. ಮತ್ತೆ 10,000 ಕಿಲೋಮೀಟರ್ ಸರ್ವಿಸ್ ಆಗೋಗಿರುತ್ತೆ. 332 3,32,000 ಅಂದರೆ 3,32,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ಸ್ ಇರುತ್ತೆ. ನೀವು ಯಾರಾದರೂ ಈ ಕಾರ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಏನಾದರೂ ಕಾರ್ ತೊಗೋಬೇಕು ಅಂತಿದ್ರೆ Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮಗೆ ಎಷ್ಟು ಡಿಸ್ಕೌಂಟ್ ಬರ್ತಾ ಇದೆ, ಎಷ್ಟು ಡೌನ್ ಪೇಮೆಂಟಲ್ಲಿ ಆಗುತ್ತೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಯಾಕಂದರೆ ಬಿಲೋ 4 lakhs ಕಾರ್ಗೆ ನಿಮಗೆ 0 ಡೌನ್ ಪೇಮೆಂಟ್ ನಿಮಗೆ ಅಪ್ ಟು 99% ಆಗೋ ಚಾನ್ಸಸ್ ಇರುತ್ತೆ. ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಸರ್ ನಮ್ಮದು ಚಿಕ್ಕ ಕುಟುಂಬ ಸರ್, ಚೊಕ್ಕದಾದ ಒಂದು ಕಾರ್ ಬೇಕು, ಒಳಗಡೆ ಒಳ್ಳೆ ಸ್ಪೇಸಸ್ ಆಗಿರಬೇಕು, ಡ್ರೈವರ್ ಕಂಫರ್ಟ್ ಕಾರ್ ಬೇಕು ಅನ್ನೋರಿಗೆ ಒಳ್ಳೆ ಫ್ಯಾಮಿಲಿ ಕಾರು ಕಡಿಮೆ ಬಜೆಟಲ್ಗೆ ವ್ಯಾಗನರ್ ಅಂತ ನಾವು ಸಜೆಸ್ಟ್ ಮಾಡ್ಬೋದು. ಅದು ಕೂಡ ಇದು VXi ಪೆಟ್ರೋಲ್ ಆಟೋಮೆಟಿಕ್. ಟ್ರಾಫಿಕಲ್ಲಿ ಕ್ಲಚ್ ಹಿಡಿಯುವಂಥ ಗುಂಗಿರೋದಿಲ್ಲ, ನೀವು ಆರಾಮಾಗಿ ಈಸಿಯಾಗಿ ಡ್ರೈವ್ ಮಾಡ್ಬೋದು. ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ 15-16+ ಮೈಲೇಜ್ ಕೂಡ ಬರುತ್ತೆ, ತುಂಬಾ ಕಡಿಮೆ ಮೇಂಟೆನೆನ್ಸ್ ಕೂಡ ಇರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ನಿಮಗೆ ಕಾಮನ್ ಫೀಚರ್ ಆಗಿರುತ್ತೆ. ನೀವೆಲ್ಲ ನೋಡಿರ್ತೀರ ಕೇರಳದಲ್ಲಿ ಮ್ಯಾಕ್ಸಿಮಮ್ ಇದೇ ಕಾರ್ನ ಯೂಸ್ ಮಾಡ್ತಾ ಇರ್ತಾರೆ, ಊರಿಂದ ಊರಿಗೆ ಇದೇ ಕಾರಲ್ಲಿ ಓಡಾಡ್ತಾ ಇರ್ತಾರೆ. ಅಂದ್ರೆ ಕಂಫರ್ಟ್ ಲೆವೆಲ್ ಅಷ್ಟಿರುತ್ತೆ. ಈ ಗಾಡಿ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. 2016 ಇದು ಸಿಂಗಲ್ ಓನರ್ ಬರುತ್ತೆ. ಓಕೆ, ವೆಹಿಕಲ್ ಕಮ್ಮಿ ಓಡಿದೆ. ಗಾಡಿ ತುಂಬಾ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಡ್ರೈವ್ ಆಗಿದ್ರಿಂದ ಮನೇಲಿ ಎರಡು ಅಂದ್ರೆ ಇವಾಗ ಬೋತ್ ಮೆನ್ ಅಂಡ್ ವುಮೆನ್ ಇಬ್ರು ಉಪಯೋಗಿಸಿರೋದ್ರಿಂದ ಹೌದು ಗಾಡಿ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಓಕೆ, ಏನಿದೆ ಪ್ರೈಸ್ ಇದು ಸರ್? ಗಾಡಿದು ಪ್ರೈಸ್ ಬಂದು 4,08,000 ಇದೆ. 4,08,000 4,08,000 ಇರುತ್ತೆ. 16 ಮಾಡಲ್ ಇದು, ಸಿಂಗಲ್ ಓನರ್ ಬರುತ್ತೆ. ಓಕೆ, 2016 ಏಕಮಾಲಿಕರ ಗಾಡಿ. ನಿಮ್ಗೆ ಇದು ಕೂಡ ಅಷ್ಟೇ 0 ಡೌನ್ ಪೇಮೆಂಟ್ ಅಲ್ಲೂ ಆಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಕೂಡ ಸಿಗ್ಬೋದು. ಬಟ್ ಇವಾಗ ನಡೀತಿರೋ ಆಫರ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಕಡಿಮೆ ಬಜೆಟ್ ಇಂಥ ಕಾರ್ಗಳಿಗೆ 0 ಡೌನ್ ಪೇಮೆಂಟ್ ಪಕ್ಕ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾಗುತ್ತೆ. ಮಾರುತಿ ಸುಜುಕಿ ಸೆಲೆರಿಯೋದಲ್ಲಿ ನೀವೇನಾದ್ರು ಟಾಪ್ ಎಂಡ್ ಹುಡುಕ್ತಾ ಇದ್ದೀರಾ, ಬನ್ರಿ, ಆ ಗಾಡಿ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಟಾಪ್ ಎಂಡ್ ZXi ಆದ್ರಿಂದ ನಿಮಗೆ ಅಲೋವಿಲ್ಸ್ ಬರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಜೊತೆಗೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇವೆಲ್ಲನೂ ಕೂಡ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ, ABS ಕೂಡ ಇರುತ್ತೆ. ಸೇಫ್ಟಿಗೆ ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ನಿಮಗೆ ಮೈಲೇಜ್ 60+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಯಾರಾದರೂ ಸೆಲೆರಿಯೋ ಬೇಕು ಸರ್ ಅಂತ ಹೇಳೋರಿಗೆ ಇಲ್ಲೂ ಕೂಡ ಆಪ್ಷನ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್. ಇದ್ರ ಬಗ್ಗೆ ಡೀಟೇಲ್. ಇದು 2021 ವೆಹಿಕಲ್, 2021 ಸಿಂಗಲ್ ಓನರ್, 33,000 ವೆಹಿಕಲ್ ಕಿಲೋಮೀಟರ್ ಓಡಿದೆ. ಓಕೆ, 33,000 ಓಡಿದೆ. 5,34,000 ಹೇಳ್ತಾ ಇದೀವಿ. 534. ಹಾ, ವೆಹಿಕಲ್ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಕಮ್ಮಿ ಓಡಿದೆ ಗಾಡಿ. ಏನ್ 33,000 ಓಡಿದೆ. ZXi ಆಪ್ಷನಲ್ ಆಗಿದ್ರಿಂದ ವಿತ್ ಏರ್ ಬ್ಯಾಗ್ಸ್ ಎಲ್ಲಾನು ಅದರಲ್ಲೇ ಬರುತ್ತೆ. ಮತ್ತೆ ಅಲಾಯ್ ವೀಲ್ಸು ಎಲ್ಲಾನು ಬರುತ್ತೆ. ವೆಹಿಕಲ್ ಗುಡ್ ಕಂಡೀಷನ್ ಇದೆ. 5,34,000 ಹೇಳ್ತಾ ಇದೀವಿ. ಓಕೆ, 5,34,000 ನಿಮ್ಗೆ ಅದರಲ್ಲೂ ಕೂಡ ಹೇಗೆ ಹಬ್ಬ ಬರ್ತಿದೆ, ಹಬ್ಬಕ್ಕೆ ಡಿಸ್ಕೌಂಟ್ ಇಲ್ಲದೆ ಯಾರು ಕೂಡ ಕಾರ್ ಕೊಡೋದಿಲ್ಲ ಅಲ್ವಾ? ನೀವು ಕೂಡ ಕಾರು ಕೂಡ ತಗೊಳ್ಳೋದಿಲ್ಲ. ಡಿಸ್ಕೌಂಟಲ್ಲಿ ಒಳ್ಳೆ ಕಾರ್ ಬೇಕು, ಕಡಿಮೆ ಡೌನ್ ಪೇಮೆಂಟಲ್ಲಿ ಬೇಕಿಲ್ಲ 0 ಡೌನ್ ಪೇಮೆಂಟಲ್ಲಿ ಬೇಕು ಅನ್ನೋರು ಖಂಡಿತವಾಗಿ ಇಲ್ಲೂ ಕೂಡ ವಿಸಿಟ್ ಮಾಡ್ಬೋದು. Hyundai Grand i10 ಸ್ಪೋರ್ಟ್ಸ್ ವೇರಿಯಂಟ್ ಅಂದರೆ ನಿಮಗೆ ಏರ್ ಬ್ಯಾಗ್, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಮತ್ತೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಇರುವಂಥ ಗಾಡಿ. 60+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾನ್ಯುವಲ್ ವೇರಿಯಂಟ್ ಇದು. ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್, ಇದು ಗ್ರ್ಯಾಂಡ್ i10 2018 ವೆಹಿಕಲ್. ಓಕೆ, ಕಮ್ಮಿ ವೆಹಿಕಲ್ ಓಡಿದೆ. ಏನು 18,000 ವೆಹಿಕಲ್ ಓಡಿದೆ ಅಷ್ಟೇ. 18,000 ಓಡಿದೆ ವೆಹಿಕಲ್. ಓಕೆ, ವೆಹಿಕಲ್ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗೋಗಿರುತ್ತೆ ಗಾಡಿ. ಓಕೆ, ವೆಹಿಕಲ್ ಓವರ್ ಆಲ್ ವೆಹಿಕಲ್ ಗುಡ್ ಕಂಡೀಷನ್ ಇದೆ. 5,51,000 ಎಕ್ಸ್ಪೆಕ್ಟ್ ಮಾಡ್ತೀವಿ. 551 5,51,000 ನಿಮಗೆ. ಅಗೇನ್ ಅದರಲ್ಲೂ ಕೂಡ ಹಬ್ಬದ ಪ್ರಯುಕ್ತ ನಿಮಗೆ ಡಿಸ್ಕೌಂಟ್ ಇರುತ್ತೆ. 0 ಡೌನ್ ಪೇಮೆಂಟ್ ಅಲ್ಲೂ ಆಗುತ್ತೆ, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲೂ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. Hyundai Verna ನೀವೇನಾದ್ರೂ ಹುಡುಕ್ತಾ ಇದ್ರೆ ನಿಮ್ಗೆ ಅದು ಕೂಡ ಇಲ್ಲಿ ಆಪ್ಷನ್ ಇರುತ್ತೆ. 1.6 SX ವೇರಿಯಂಟ್, K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡ್ತಾ ಇರ್ಬೋದು ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ವಿತ್ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ಬರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಆದ್ರಿಂದ 15+ ಅಂದ್ರೆ ಇವೆಲ್ಲ ಕೂಡ ಸೆಡನ್ ಆದ್ರಿಂದ ಒಂದು 14-15+ ನೀವು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು.
ಈಗ ಇದ್ರ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದ್ರ ಬಗ್ಗೆ ಡೀಟೇಲ್ ಇದು 2018 ವೆಹಿಕಲ್ ಸಿಂಗಲ್ ಓನರ್ ಆಗಿರುತ್ತೆ. ವೆಹಿಕಲ್ ಕಮ್ಮಿ ಅಂದ್ರೆ ಆಲ್ಮೋಸ್ಟ್ 78,000 ಓಡಿದೆ. ಓಕೆ, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಗಾಡಿ ಬ್ಯೂಟಿಫುಲ್ ಆಗಿದೆ, ಒಳಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ. ಇದೂ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ ಗಾಡಿ. ವೆಹಿಕಲ್ ಬಂದು 8,45,000 ಇದೆ, ಫುಲ್ಲಿ ಟಾಪ್ ಎಂಡ್. 845. 845. ಓಕೆ, 8,45,000 ಅಂದ್ರೆ 8,45,000 ಇದರ ಒಂದು ಪ್ರೈಸ್ ಇರುತ್ತೆ. ಹಬ್ಬದ ಪ್ರಯುಕ್ತ ನಿಮಗೆ ಖಂಡಿತವಾಗಿ ಡಿಸ್ಕೌಂಟ್ ಸಿಕ್ಕೇ ಸಿಗುತ್ತೆ. 0 ಡೌನ್ ಪೇಮೆಂಟ್ಗೂ ಸಿಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ಗೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಮಾರುತಿ ಸುಜುಕಿ ಆಲ್ಟೋ ಅದು ಕೂಡ ನಿಮಗೆ VXI ಪ್ಲಸ್ ಅಂದ್ರೆ ನಿಮಗೆ ಪೆಟ್ರೋಲ್ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಜೊತೆಗೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್. ಓಕೆ, ರಿವರ್ಸ್ ಕ್ಯಾಮ್ರಾನು ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ನಿಮಗೆ ಈಗಿರುವಂಥ ಒಂದು ಪೆಟ್ರೋಲ್ ದುಬಾರಿ ಪ್ರೈಸಲ್ಲಿ ನಿಮಗೆ ಮೈಲೇಜ್ 20+ ಬರುವಂಥ ಕಾರ್ ಬೇಕು, ಅದು ಮಾರುತಿ ಸುಜುಕಿ ಬ್ರ್ಯಾಂಡಲ್ಲೇ ಬೇಕು ಅಂದರೆ ಆಲ್ಟೋ ಟಾಪಲ್ಲಿ ನಿಲ್ಲುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಈಗ ಡೀಟೇಲ್ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇಲ್ಲಿನ ಒಂದು ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್ ದರ್ಶನ್ ಅವರು ಕೂಡ ಇದ್ದಾರೆ. ಸರ್, ಮಾಡೆಲ್ ಇದು? ಸರ್ ನಮಸ್ತೆ. ಈ ವೆಹಿಕಲ್ ಮಾಡಲ್ ಬಂದು 2023. ಓಕೆ, ಓಕೆನಾ. 12,000 ಓಡಿದೆ, 12,000 ಓಡಿದೆ ಅಷ್ಟೇ. ಹಾಂ, ವೆಹಿಕಲ್ ಸಿಂಗಲ್ ಓನರು. ಓಕೆ, ವೆಹಿಕಲ್ 2023 ಮಾಡಲ್ ಆಗಿರೋದ್ರಿಂದ ಈಗ ರೀಸೆಂಟ್ ಮಾಡಲ್ ಇರುತ್ತೆ. ಹೌದು. ವೆಹಿಕಲ್ ಫುಲ್ ಟೈರ್ಸ್ ಇಂದ ಹಿಡಿದು ಯಾವ್ದು ಬಾಡಿ ಲೀಕ್, ಸ್ಕ್ರಾಚ್, ಡೆಂಟ್ ಏನೂ ಇಲ್ಲ. ಓಕೆ, ವೆಹಿಕಲ್ ತುಂಬಾ ಕಂಡೀಷನ್ ಆಗಿದೆ. 12,000 ಓಡಿದೆ ಅಷ್ಟೇ. 12,000. 4,56,000 ಏನೋ ಹೇಳ್ತಾ ಇದೆ. 4,50,000. ಓಕೆ, 4,56,000, 4,50,000 ಇರುತ್ತೆ. ನಿಮಗೆ ಗೊತ್ತು, ಈಗ ಹಬ್ಬ ಬರ್ತಾ ಇರೋದ್ರಿಂದ ನಿಮಗೆ ಡಿಸ್ಕೌಂಟ್ಸು ಕೂಡ ಸಿಗುತ್ತೆ. ನೀವು ಇಲ್ಲಿ ಬಂದು ಚೆಕ್ ಇನ್ ಆದರೆ ಸಾಕು, ನಿಮ್ಗೆ ಏನು ಡಿಸ್ಕೌಂಟ್ ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತಾರೆ. ನಿಮಗೆ ಈ ಗಾಡಿ ಎಲ್ಲ ಕೂಡ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಸಿಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. Cars24 ಅಪ್ಲಿಕೇಶನ್ ಲಾಗಿನ್ ಆದರೆ ಸಾಕು, ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫೋನ್ ನಂಬರ್ ಎಲ್ಲನೂ ಹಾಕಿ ನೀವು ನೋಂದಣಿ ಮಾಡ್ಕೊಂಡ್ರೆ ಅಂದರೆ ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ ಅಮೌಂಟ್ ಎಷ್ಟಿರುತ್ತೆ, ಡೌನ್ ಪೇಮೆಂಟ್ ಎಷ್ಟಿರುತ್ತೆ, ಪ್ರತಿ ತಿಂಗಳು EMI ಎಷ್ಟಿರುತ್ತೆ, ಆ ಡೀಟೇಲ್ ಕೂಡ ನಿಮಗೆ ಸಿಗುತ್ತೆ. Hyundai i10 1.2 ಲೀಟರ್ ಇಂಜಿನ್ ಜೊತೆ ಬರುವಂಥದ್ದು ಸ್ಪೋರ್ಟ್ಸ್ ವೇರಿಯಂಟು. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಜೊತೆಗೆ ನಿಮ್ಗೆ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಬರುವಂಥದ್ದು, ಅದು ಕೂಡ ಫ್ಯಾನ್ಸಿ ಮ್ಯಾಗ್ವಿಲ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ಒಂದು 16+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಚಿಕ್ಕ ಗಾಡೀಲಿ ನನಗೆ ಒಳಗಡೆ ಒಳ್ಳೆ ಲುಕ್ಕಲ್ಲಿ ಬೇಕು, ಕಂಫರ್ಟ್ ಬೇಕು ಅಂದರೆ ಇದು ಕೂಡ ಟಾಪಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು Hyundai i10. ಈಗ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್. ಇದು 2013 ವೆಹಿಕಲ್. ವೆಹಿಕಲ್ 46,000 ಓಡಿದೆ. ಓಕೆ, ನೋ ರೀಪೇಂಟೆಡ್ ಪಾರ್ಟ್. ಓಕೆ, ಒರಿಜಿನಲ್ ರೀಪೇಂಟ್ ಏನು ಆಗಿಲ್ಲ ವೆಹಿಕಲ್ ಅಲ್ಲಿ. ಓಕೆ, 3.70 ಸಿಂಗಲ್ ಓನರ್, 46,000 ಓಡಿದೆ. ವಿತ್ ಅಲಾಯ್ ವೀಲ್ಸ್ ಇದೆ, ಈಚ್ ಅಂಡ್ ಎವ್ರಿಥಿಂಗ್ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ವೆಹಿಕಲ್ ಅಲ್ಲಿ ಎಲ್ಲ ಫೀಚರ್ಸ್ಟಿಕ್ ಎಲ್ಲಾನು ಇದೆ ಈ ವೆಹಿಕಲ್. 370. ಓಕೆ, 3,70,000. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಏನಪ್ಪ ಅಂದರೆ ಹಬ್ಬದ ಪ್ರಯುಕ್ತ ನಿಮಗೆ ಡಿಸ್ಕೌಂಟು ಕೂಡ ಇರುತ್ತೆ. Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ನೀವು ಪ್ರತಿಯೊಂದ್ರದ್ದು ಕೂಡ ಡೀಟೇಲ್ ಚೆಕ್ ಮಾಡ್ಬೋದು. ಹೋಂಡಾ ಅಮೇಜ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ರಲ್ಲ 30,000-40,000 ಡಿಸ್ಕೌಂಟ್ ಸಿಗುತ್ತೆ ಅಂತ. ಆ ಗಾಡಿ ಹೋಂಡಾ ಅಮೇಜಲ್ಲಿ ಇದು B ವೇರಿಯಂಟು, IV ಟೆಕ್ ಪೆಟ್ರೋಲಲ್ಲಿ ನಿಮಗೆ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ಏರ್ ಬ್ಯಾಗ್, ABS ಅಂದರೆ ಗಾಳಿ ಚೀಲ ಜೊತೆಗೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅದು ಕೂಡ ಈ ಗಾಡೀಲಿ ಇರುತ್ತೆ. ಅಲೋವಿಲ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಹೋಂಡಾ ಕಂಪ್ನಿಲಿ ನಿಮಗೆ ಮೈಲೇಜ್ ಬರಬೇಕು ಅಂದರೆ ಹೋಂಡಾ ಅಮೇಜ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ನಿಮಗೆ ಕಡಿಮೆ ಸರ್ವಿಸು ಕೂಡ ಇರುತ್ತೆ, ಕಡಿಮೆ ಮೇಂಟೆನೆನ್ಸ್ ಇರುತ್ತೆ. ಈ ಗಾಡಿ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದು 2018 ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರು. ವೆಹಿಕಲ್ ಆಲ್ಮೋಸ್ಟ್ 2018 ಆಗಿರೋದ್ರಿಂದ ಗಾಡಿ 50,000 ಏನೋ ಓಡಿದೆ ಗಾಡಿ. ಓಕೆ, ವೆಹಿಕಲ್ ಬ್ಯೂಟಿಫುಲ್ ಆಗಿದೆ. ನಾನು ಫಸ್ಟೇ ವಿಡಿಯೋದಲ್ಲಿ ಒಂದು 2-3 ವೆಹಿಕಲ್ಸ್ ನಾನು ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತ ಹೇಳಿದ್ದೆ. ವೆಹಿಕಲ್ ಅದರಲ್ಲಿ ಇದು ಒಂದು ವೆಹಿಕಲ್ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಗಾಡಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ. 50,000 ರನ್ ಆಗಿದೆ ವೆಹಿಕಲ್. ಓಕೆ, ಪ್ರೈಸ್ ಏನಿದೆ ಇದು? 6 lakh ಸಮಥಿಂಗ್ ಇದೆ. 6 lakh, 6 ಲಕ್ಷ. ಓಕೆ, ಒಂದು 6 lakh ಸಮಥಿಂಗ್ ಅಂದರೆ 6 ಲಕ್ಷ ಹೆಚ್ಚು ಕಡಿಮೆ ಆಗಿರುತ್ತೆ. ನಿಮಗೆ ಇದರಲ್ಲೇ ಡಿಸ್ಕೌಂಟ್ ಕೂಡ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು, ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್. ಹೌದು, 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು, ಇಲ್ಲ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು. ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇವ್ರ ಹತ್ರ ಇಷ್ಟು ಮಾತ್ರ ಅಲ್ಲ, ಇನ್ನೂ ತುಂಬಾನೇ ಸ್ಟಾಕ್ಸ್ಗಳಿರುತ್ತೆ. ನೀವು ಒಂದ್ಸಲ ನೀವು ನೋಡ್ತಾ ಇರ್ಬೋದು, ತುಂಬಾನೇ ಯೂಜ್ ಸ್ಟಾಕ್ಸ್ ಇರುತ್ತೆ. ನಾವು ಇದರಲ್ಲಿ ಕೆಲವೊಂದು ಲಿಮಿಟೆಡ್ ಗಾಡಿಗಳದ್ದು ಮಾತ್ರ ವಿಡಿಯೋ ಮಾಡ್ತಾ ಇದೀವಿ. ಯಾಕಂದ್ರೆ ವಿಡಿಯೋ ಲೆಂತ್ ಆಯ್ತು ಅಂದ್ರೆ ನಿಮಗೂ ಬೋರ್ ಆಗುತ್ತೆ. ವಿಡಿಯೋ ನಾವು ಮಾಡ್ತಾ ಇದ್ರೆ ನಮಗೂ ಟೈಮ್ ತುಂಬಾನೇ ಹಿಡಿಯುತ್ತೆ. ಅದಕ್ಕೋಸ್ಕರ ಮತ್ತೆ ಇವ್ರ ಹತ್ರ 140 ಚೆಕ್ ಪಾಯಿಂಟ್ಸ್ ಕೂಡ ಆಗಿರುತ್ತೆ. ಅಂದ್ರೆ ಪ್ರತಿಯೊಂದು ಕೂಡ ಮತ್ತೆ ನೆಕ್ಸ್ಟ್ 10,000 ಕಿಲೋಮೀಟರ್ ಸರ್ವಿಸ್ ಆಗಿರುತ್ತೆ. ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ. ಕಸ್ಟಮರ್ಗೆ ಮನೆ ಹತ್ರನೇ ಹೋಗುತ್ತೆ ಎಲ್ಲಾನು ಡೆಲಿವರಿ. ವಾರಂಟೀಸ್ ಇರುತ್ತೆ, ಎಕ್ಸ್ಟೆಂಡೆಡ್ ವಾರಂಟೀಸ್ ಇರುತ್ತೆ. ಎಕ್ಸ್ಟೆಂಡೆಡ್ ವಾರಂಟಿಲಿ ಕಸ್ಟಮರು 2 ಬರುತ್ತೆ ವಾರಂಟಿಲಿ. ಒಂದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಒಂದು ಪವರ್ ಟ್ರೈನು. ಎಲ್ಲಾ ವೆಹಿಕಲ್ದು ಆಲ್ಮೋಸ್ಟ್ ಗೇರ್ ಬಾಕ್ಸ್, ಇಂಜಿನ್ ಎಲ್ಲ ಕವರೇಜ್ ಆಗುತ್ತೆ. ಕಸ್ಟಮರ್ಗೆ ವೆಹಿಕಲ್ ತಗೊಂಡಿದೀವಿ ಸೆಕೆಂಡ್ಸು ಆ ಮನ್ಸಲ್ಲಿ ಅಂದ್ರೆ ಈ ಪೀಸ್ ಆಫ್ ಮೈಂಡ್ ಇರುತ್ತೆ ಈ ವೆಹಿಕಲ್ದು ವಾರಂಟಿ ಎಲ್ಲ ತಗೊಂಡ್ರೆ. ಅದು ಬಿಟ್ಟು ಫಾಸ್ಟ್ ಟ್ಯಾಗ್ ಇಂದ ಹಿಡಿದು ಇನ್ಶೂರೆನ್ಸ್ ಇಂದ ಹಿಡಿದು
ಗಾಡಿ ಲೋನ್ ಇಂದ ಹಿಡಿದು ಮತ್ತೆ ವೆಹಿಕಲ್ ಸುಮಾರು ಫೆಸಿಲಿಟೀಸ್ ಕೊಡ್ತೀವಿ ಕಸ್ಟಮರ್ಗೆ. ಓಕೆ. ಮತ್ತೆ ಎಲ್ಲಾನು ಆಸಲ್ ಫ್ರೀ ಸರ್ವಿಸಸ್ ಇರುತ್ತೆ, ಡಿಜಿಟಲ್ ಇರುತ್ತೆ. ಎಲ್ಲ ಕಸ್ಟಮರು ಸಪೋರ್ಟ್ ಮಾಡಿದ್ರೆ ವಿತಿನ್ 2-3 hours ಅಲ್ಲಿ ಅಪ್ರೂವಲ್ ಆಗುತ್ತೆ. ವಿತಿನ್ ಸೇಮ್ ಡೇ ಡೆಲಿವರಿ ಕಸ್ಟಮರ್ ಸಪೋರ್ಟ್ ಮೇಲೆ ಹೋಗುತ್ತೆ. ಸೇಮ್ ಡೇ ಡೆಲಿವರಿನೂ ಕೊಟ್ಟಿದ್ದೀವಿ ಎಷ್ಟೊಂದು ವೆಹಿಕಲ್. ಓಕೆ. ಅಂದ್ರೆ ಇವರು ಅಲ್ಲಿ ಬರೋಕ್ಕೂ ಮುಂಚೆನೆ ನಿಮ್ಮ ಹತ್ರ Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ಅವರು ಫಸ್ಟ್ ಸ್ಟೆಪ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡ್ಕೊಂಡು ಬರೋದು ಒಳ್ಳೇದು. ಹೌದು ಸರ್. ಇವಾಗ ಏನಂದ್ರೆ ವೆಹಿಕಲ್ ತುಂಬಾ ಚೆನ್ನಾಗಿದೆ, ವೆಹಿಕಲ್ ತುಂಬಾ ಅಂದ್ರೆ ಅವ್ರಿಗೆ ಟೈಮ್ ಕಮ್ಮಿ ಇದೆ ಅಂತ ಹೇಳಿದ್ರೆ ವೆಹಿಕಲ್ ಬುಕ್ ಮಾಡಿದ್ರೆ ವೆಹಿಕಲ್ ಅಲ್ಲಿ ಅಲ್ಲೇನೆ ಆಪ್ಷನ್ಸ್ ಇರುತ್ತೆ. ಕಸ್ಟಮರ್ ಡೇಟಾನ ಅವರು ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ ಎಲ್ಲ ಡೀಟೇಲ್ ಬರುತ್ತೆ. ಅದನ್ನ ಫಿಲ್ ಮಾಡಿದ್ರೆ ವೆಹಿಕಲ್ ಆಟೋಮೆಟಿಕ್ ಆಗಿ ಕಸ್ಟಮರ್ ಕೇರ್ ಇಂದಾನೆ ನಮ್ಮ ಫೈನಾನ್ಸಿಂದ ಫೋನ್ ಬರುತ್ತೆ. ಎಲ್ಲ ಅಪ್ರೂವಲ್ ಆದಮೇಲೆ ವೆಹಿಕಲ್ ಇಲ್ಲಿ ಬಂದು ವೆಹಿಕಲ್ ಫೈನಲೈಸ್ ಮಾಡಿದ್ರೆ ಮಿಕ್ಕಿದ ಪ್ರೋಸೆಸ್ ಎಲ್ಲ ಈಸಿ ಆಗುತ್ತೆ ಸರ್. ವಿತಿನ್ ದ ಸೇಮ್ ಡೇ ಇಫ್ ಕಸ್ಟಮರ್ ಇಸ್ ಸಪೋರ್ಟಿಂಗ್ ಅಂದ್ರೆ ಇಫ್ ದ ಸೇಮ್ ಡೇ ಡೆಲಿವರಿನೂ ಆಗೋಗುತ್ತೆ. ವಿತಿನ್ 2-3 hours ಅಲ್ಲಿ ಅಪ್ರೂವಲ್ ಆಗುತ್ತೆ. ಅಂದ್ರೆ ಡಾಟಾ ಬೇಸ್ ಕಸ್ಟಮರ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಂಡ್ 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಇದು ಈಸ್ ಅ ಮಸ್ಟ್. ಅಷ್ಟು ಮಾಡಿದ್ರೆ ಮಿಕ್ಕಿದೆಲ್ಲ ಪ್ರೋಸೆಸ್ ಎಲ್ಲ ಈಸಿ ಆಗುತ್ತೆ. ಓಕೆ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಒಂದ್ಸಲ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿ. ತದನಂತರ ಇಲ್ಲಿ ಬಂದರೆ ನಿಮಗೆ ಸೇಮ್ ಡೇ ಡೆಲಿವರಿ ಕೂಡ ಇರುತ್ತೆ. ಒಂದು 2 to 3 hours ನಿಮಗೆ ಲೋನ್ ಅಪ್ರೂವಲ್ ಸಿಕ್ಬಿಡುತ್ತೆ. ಈ ವಿಡಿಯೋ ನಾವೇನು ಮಾಡ್ತಾ ಇದ್ದೀವಿ ಹಿಂದೆನೂ ಕೂಡ ಹೇಳಿದ್ದೀನಿ, ಬಟ್ ಆದರೆ ಯಾರು ಸ್ಕಿಪ್ ಮಾಡಿದರೆ ಸೊ ಮತ್ತೊಂದು ಸಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಮೈಸೂರಲ್ಲಿರುವಂಥ Cars24 ಯಾರ್ಡು. ನಿಮಗೆಲ್ಲಪ್ಪ ಅಂದರೆ ನೆಕ್ಸಸ್ ಮಾಲ್ ಅಂತ ಇದೆಯಲ್ಲ, ಸೊ ನೆಕ್ಸಸ್ ಮಾಲಲ್ಲಿ ಬೇಸ್ಮೆಂಟ್ 2 ಅಲ್ಲಿ ಈ ಒಂದು ಯಾರ್ಡ್ ಇರುತ್ತೆ. ಇವ್ರ ಹತ್ರ ಆಲ್ಮೋಸ್ಟ್ ಒಂದು 50+ ವೆಹಿಕಲ್ಸ್ ಇರುತ್ತೆ. ನಿಮ್ಗೆ ಯಾವುದೇ ಗಾಡಿ ಬೇಕಾದರೂ ಕೂಡ ನೀವು ಇಲ್ಲಿ ಬಂದು ಟೆಸ್ಟ್ ರೈಡ್ ಮಾಡಿ ಪ್ರತಿಯೊಂದು ಕೂಡ ನೀವು ಕೂಲಂಕುಷವಾಗಿ ಚೆಕ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕು ನೀವು ಫೈನಲೈಸ್ ಮಾಡಿ ನೀವು ತೊಗೋಬೋದು. ದರ್ಶನ್ ಅವರು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಮತ್ತು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್.